ತುಂಬ ಚೆನ್ನಾಗಿ ಆಡಿದ್ರೆ ಧನ್ಯವಾದಗಳು. ಎಲ್ಲರೂ ಕೂಡ ಕನ್ನಡದ ಗಾನವನ್ನು ಈ ಸಾಹಿತ್ಯ ಸಮ್ಮೇಳನದಲ್ಲಿ ಯಾರು ಕನ್ನಡ ಕವನವನ್ನು ವಾಚನ ಮಾಡ್ತಾರೆ, ಕನ್ನಡ ಹಾಡನ್ನು ಹಾಡ್ತಾರೆ ಮತ್ತು ಕನ್ನಡದ ಘೋಷಣೆಗಳನ್ನು ಬಂದು ಇಲ್ಲಿ ಕೂಗ್ತಾರೆ, ಅಂಥವ್ರಿಗೆ ಔಷಧೀಯ ಸಸ್ಯಗಳನ್ನು ಕಾಣಿಕೆಯಾಗಿ ನೀಡುವ ಮೂಲಕ ಒಂದು ಕಡೆ ಪರಿಸರ ಜಾಗೃತಿ ಮತ್ತು ಔಷಧೀಯ ಸಸ್ಯಗಳ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಕನ್ನಡ ಸಾಹಿತ್ಯದ ಬಗ್ಗೆ ಪ್ರೀತಿಯನ್ನು ಮೂಡಿಸುವ ಕೆಲಸವನ್ನು ನಿನ್ನೆಯಿಂದ ಮಾಡಲಾಗ್ತಾ ಇದೆ. ನಿನ್ನೆ ಸುಮಾರು 300ಕ್ಕಿಂತ ಅಧಿಕ ಮಂದಿ ಕವಿಗಳು ಕವಿತೆಯನ್ನು ವಾಚನ ಮಾಡಿ ಗಿಡಗಳನ್ನು ಪಡೆದಿದ್ದಾರೆ. ಇವತ್ತು ಕೂಡ ಬೆಳಿಗ್ಗೆಯಿಂದ ತುಂಬ ಜನ ಬಂದು ಕವಿತೆಯನ್ನು ವಾಚನ ಮಾಡುವಂಥದ್ದು ಮತ್ತು ಹಾಡುಗಳನ್ನು ಕನ್ನಡ ಹಾಡುಗಳನ್ನು ಹಾಡುವ ಮೂಲಕ ಇಲ್ಲಿ ಕನ್ನಡದ ಕಂಪನ್ನು ವಾಣಿಜ್ಯ ಮಳಿಗೆಯಲ್ಲೂ ಕೂಡ ಕನ್ನಡದ ಕಂಪನ್ನು ಪಸರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂತೋಷ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅರಳು ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು ಮತ್ತು BMTCಯಲ್ಲಿ ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಎರಡೇ, ಒಂದು ಸಾಹಿತ್ಯದ ಪರಿಚಾರಿಕೆ ಮಾಡುವಂಥದ್ದು ಮತ್ತು ಔಷಧೀಯ ಸಸ್ಯಗಳ ಬಗ್ಗೆ ಅರಿವನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಿನ್ನೆಯಿಂದ ಇವತ್ತಿನವರೆಗೂ ಸಮ್ಮೇಳನಕ್ಕೆ ಬಂದಿರುವಂಥ ತುಂಬ ಜನರು ಅಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಅವಕಾಶ ಸಿಗದೇ ಇರುವಂಥ ಎಲ್ಲ ಕವಿಗಳು ಕೂಡ ಬಂದು ಇಲ್ಲಿ ಕವನ ವಾಚನವನ್ನು ಮಾಡಿ ನಮ್ಮ ಜನ್ಮ ಸಾರ್ಥಕ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾಳೆ ಸಂಜೆವರೆಗೂ ಇರುತ್ತೆ. ಎಲ್ಲ ಕನ್ನಡ ಪ್ರೇಮಿಗಳು ಬನ್ನಿ, ಕವನ ಓದಿ, ಹಾಡನ್ನು ಹಾಡಿ ಮತ್ತು ಈ ಗಿಡಗಳನ್ನು ಕಾಣಿಕೆಯಾಗಿ ಪಡೀರಿ ಅಂತ ನಾವು ಎಲ್ಲರನ್ನು ಕೂಡ ವಿನಂತಿ ಮಾಡ್ತಾ ಇದ್ದೀವಿ. ಇದು ನಾನ್ ರಿಜಿಸ್ಟಬಲ್, ನಾನ್ ಪ್ರಾಫಿಟಬಲ್ ಆದ ತಂಡ. ಯಾವುದೇ ಹಣಕಾಸಿನ ಚಲನೆ ನಮ್ಮ ತಂಡದಲ್ಲಿಲ್ಲ. 21 ವರ್ಷಗಳಿಂದ ಕನ್ನಡ ಪರ ಕಾಳಜಿ ಮೂಡಿಸಲು, ಪರಿಸರ ಸಂರಕ್ಷಣೆ ಮಾಡೋದರಲ್ಲಿ ನಮ್ಮ ತಂಡ ನಿರತವಾಗಿದೆ. ಇಲ್ಲಿವರೆಗೂ ನಾವು 20,000ಕ್ಕೂ ಹೆಚ್ಚು ಗಿಡಗಳು ಕೊಟ್ಟಿದ್ದೀವಿ. ಅದರಲ್ಲಿ 14,000 ಫಲ ಕೊಡುವ ಗಿಡಗಳು, 6,000 ಔಷಧಿ ಗಿಡಗಳು. ಇದರ ಮೂಲ ಉದ್ದೇಶ ಎಲ್ಲೂ ಡೈವರ್ಟ್ ಆಗದಂಗೆ ಯಾವುದೇ ಒಂದು ರಾಜಕೀಯ ಹೊರತಾಗಿ ನಾವು ಮಾಡೋದು ಪ್ರಾಮಾಣಿಕ ಪ್ರಯತ್ನ. ಔಷಧಿ ಗಿಡಗಳ ಬಗ್ಗೆ ಅರಿವು ಮೂಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಸಸ್ಯಗಳ ತಂಡ ಅಂತ ಮಾಡ್ಕೊಂಡು ಇದ್ರ ಜೊತೆಗೆ ಎಲ್ಲಾ ಸಮ್ಮೇಳನಗಳಲ್ಲಿ ಕಳೆದ 5 ಸಮ್ಮೇಳನಗಳಲ್ಲೂ ಸಹ ಒಂದು ಮಳಿಗೆ ಖರೀದಿ ಮಾಡಿ ಆ ಮಳಿಗೆಯಲ್ಲಿ ಔಷಧಿ ಗಿಡಗಳನ್ನು ಕೊಟ್ಟು ಒಂದು ಕವಿಗೋಷ್ಠಿ ತರ ಸರಳವಾಗಿ ಕವಿತೆ ಹೇಳೋರಿಗೆ ಪ್ರೋತ್ಸಾಹ ಮಾಡುವಂಥ ಚಿಕ್ಕ ಪ್ರಾಮಾಣಿಕ ಪ್ರಯತ್ನ ಎಲ್ಲರೂ ಸಹಕಾರ ಕೊಡ್ತಾ ಇದ್ದಾರೆ. ಮಂಡ್ಯ ಸಮ್ಮೇಳನದಲ್ಲಂತೂ ಎಲ್ಲ ಕವಿಗಳು ಉತ್ತೇಜನದಿಂದ. ಈ ತಂಡ ಎಲ್ಲಿ ಸರ್ ಹುಟ್ಟಿದ್ದು? ಇದು ತಿಪ್ಟೂರು ತಾಲೂಕಲ್ಲಿ ಹುಟ್ಟಿದ್ದು ತಂಡ, ತುಮಕೂರು ಜಿಲ್ಲೆ. ಅಲ್ಲಿ ಅದು ಶಿವಕುಮಾರ ಸ್ವಾಮೀಜಿ ಅವರ ಕಡೆಯಿಂದ 2003 ನವೆಂಬರ್ 19ರಂದು ಈ ತಂಡಕ್ಕೆ ಚಾಲನೆ ಸಿಕ್ತು. ಅವರ ಆಶೀರ್ವಾದದಿಂದ ಇಲ್ಲಿವರೆಗೂ ನಡ್ಕೊಂಡ್ ಬರ್ತಾ ಇದೆ. 2 ವರ್ಷ ಆಯ್ತು ಅಲ್ಲಿಂದ. ಈ ತಂಡದಲ್ಲಿ ಎಷ್ಟು ಜನ ಸದಸ್ಯರು? 300ಕ್ಕೂ ಹೆಚ್ಚು ಸ್ವಯಂ ಸೇವಕರಿದ್ದಾರೆ. ಯಾವುದೇ ಒಂದು ನೋಂದಾಯಿತಲ್ಲ, ಸ್ವಯಂ ಪ್ರೇರಣೆಯಿಂದ ಬಂದಿರುವಂತ 300ಕ್ಕೂ ಹೆಚ್ಚು ಸದಸ್ಯರುಗಳಿದ್ದಾರೆ. ಅವರೆಲ್ಲ ಸ್ವಯಂ ಪ್ರೇರಣೆಯಿಂದ ಬಂದು ಮಾಡುವಂತ ಕೆಲಸ ಇದೆ. ಈ ಸಸಿಗಳನ್ನ ಉಚಿತವಾಗಿ ಕೊಡ್ತಾ ಇದೀರಲ್ಲ ಸರ್, ನೀವೆಲ್ಲಿಂದ ತರ್ತೀರಾ? ನಾವು ಇದನ್ನ IAHR ಅಂತ ಇದೆ ಬೆಂಗಳೂರಲ್ಲಿ. ಅಲ್ಲಿ ನಾವು ಸ್ವಂತ ದುಡ್ಡು ಕೊಟ್ಟು ಖರೀದಿ ಮಾಡಿ ಬಂದು ಈ ಸಮ್ಮೇಳನಗಳಲ್ಲಿ ಯಾರು ಆಸಕ್ತಿ ಇರ್ತಾರೆ ಬೆಳೆಸ್ತೀವಿ ಅನ್ನೋ ಅವ್ರಿಗೆ ಅವ್ರ ತಂದೆ ತಾಯಿ ಹೆಸರು ನಮೂದಿಸ್ಕೊಂಡು ಗಿಡಗಳು ಕೊಡ್ತಾ ಇದೀವಿ. ಅವ್ರ ಕವಿತೆನ ಅವ್ರ ಕಡೆ ಹೇಳಿಸಿದಂಗೂ ಆಗಬೇಕು ಮತ್ತೆ ಪರಿಸರ ಜಾಗೃತಿ ಮೂಡಿಸೋಕ್ಕೋಸ್ಕರ ಇದು 5 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಧನ್ಯವಾದಗಳು. ಎಲ್ಲರೂ ಬನ್ನಿ, ಈ ಸಮ್ಮೇಳನದ ಯಶಸ್ಸಿಗೆ ಎಲ್ಲರೂ ಸಹಕಾರ ಕೊಡಿ ಅಂತ ಕೇಳ್ತೀನಿ. ಧನ್ಯವಾದ. ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.